ಈಗ ಮಕ್ಕಳನ್ನು ಬೆಳೆಸೋದ್ರ ಬಗ್ಗೆ ಒಂದು 2 ನಿಮಿಷ ಹೇಳಬೇಕು. ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ಹೆಂಗೆ ಬೆಳೆಸಿದ್ರು ನಮ್ಗೆ ಗೊತ್ತೇ ಇಲ್ಲ. ಕೇಳಿ ನೋಡಿರ್ಬೇಕಾರೆ ಹಿರಿಯರನ್ನ, ಹೆಂಗೋ ಬೆಳೆದು ಬಿಟ್ರಪ್ಪ ನಮ್ಗೆ ಗೊತ್ತೇ ಆಗಲಿಲ್ಲ ಅಂತಾರೆ. ಇವತ್ತು ಮಕ್ಕಳನ್ನು ಬೆಳೆಸೋದು ಒಂದು ದೊಡ್ಡ ಚಾಲೆಂಜ್ ಅದೇ. ಭಾರಿ ಟೆನ್ಷನ್. ಈಗ ನಾನು ನೋಡಿದ ಎಷ್ಟೋ ಆಫೀಸ್ನಾಗ ತಂದೆ ತಾಯಿ ರಜೆ ಹಾಕ್ತಾರೆ, ಯಾಕಂದ್ರೆ ನಾಳೆ ಮಗುಂದು UKG ಪರೀಕ್ಷೆ ಅದ ಅಂತ. ಅಷ್ಟು ಟೆನ್ಷನ್ ಎಲ್ಲರಿಗೂ. ಈಗ ಭಯಂಕರ ಟೆನ್ಷನ್. ಹುಡುಗರು ಅಡ್ಮಿಷನಿಂದ ಹುಡುಗರು ಮಾಡಿ ಅವ್ರು ಓದೋದು ಹೆಂಗೆ ನನ್ನ ಕಡೆ ಬರ್ತಾರೆ, ಸರ್ ನಮ್ಮ ಹುಡುಗ ಸರಿಯಾಗಿ ಓದೋದಿಲ್ರಿ ಸರ್, ಭಾಳ ಕಷ್ಟ ಆಗಿಬಿಟ್ಟದೆ ಸರ್ ನನಗೆ. ಯಾವ ಕ್ಲಾಸ್ನಾಗಿದ್ದಾನೆ? ಫಸ್ಟ್ ಸ್ಟ್ಯಾಂಡರ್ಡ್ನಾಗಿದ್ದಾನೆ ಸರ್. ನಂದು ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ರೆ ನೆಂದ್ರೆ ಜನ್ಮದಾಗ. ನಾವೇನು ಮಾಡ್ತೀವಿ ಅಂದರೆ ವಿ ಸ್ಟಾರ್ಟ್ ಟೆಲಿಂಗ್ ಚಿಲ್ಡ್ರನ್ ಓದಬೇಕು. ನಾನು ಒಂದು ಪ್ರಯೋಗ ಮಾಡಿದ್ದೆ. ಐ ಬಿಲ್ಟ್ ಅಬೌಟ್ 100 schools ಆಲ್ ಓವರ್ ದಿ ವರ್ಲ್ಡ್. ಅಲ್ಲಿ ಹೋದಾಗ ಪ್ರಶ್ನೆ ಬರೋದು, ನಮ್ಮ ಇಂಡಿಯನ್ ಪೇರೆಂಟ್ಸ್ದೇ ಪ್ರಾಬ್ಲಮ್ ಬರೋದು. ಸರ್ ಹೋಮ್ವರ್ಕ್ ಜಾಸ್ತಿ ಕೊಡಂಗಿಲ್ಲ ರೀ ಸರ್ ಶಾಲೆಗೆ. ಹೋಮ್ವರ್ಕ್ ಯಾಕೆ ಕೊಡ್ಬೇಕು ಅವರಿಗೆ? ಆ ಹುಡುಗರು ಬರ್ಕೋತಿರ್ಬೇಕು ಯಾವಾಗಲೂ, ಅಂದ್ರೆ ಅಪ್ಪ ಖುಷಿ, ಶಾಣೆ ಆಗ್ತಾ ಹುಡುಗರು ಅಂತ. ತಾವು TV ಸೀರಿಯಲ್ ನೋಡವಲ್ರಕ್ಕೆ ಬಾಗಿಲು ಹಾಕ್ಕೊಂಡು, ಓದೋ ನೀನು, ನಾನು ಸೀರಿಯಲ್ ನೋಡ್ತಿರ್ತೀನಿ ಅವಂತ, ನಾನು ಯಾಕೆ ಬಂದಪ್ಪ ಶಾಲೆಗೆ ಅಂತ ನಾನು ಕೊಡ್ಬೋದಾಯ್ತು ಅವನ ಜೋಡಿ. ಅಷ್ಟು ಓದೋದು ಬೇಕಾಗಿಲ್ಲ. ಆದ್ರೆ ಓದೋಕೆ ಪ್ರೀತಿಯಿಂದ ಹೆಂಗೆ ಕಳಿಸ್ಬೇಕು ಅಂತ, ಹ್ಯಾಂಡಲ್ ಮಾಡಬೇಕು ಅಂತ 3 ಥರದ ಪಾಲಕರು ಇರ್ತಾರಂತ. ಮೊದಲನೇ ಪಾಲಕರು ಭಾರಿ ಪ್ರೀತಿ ಮಾಡೋರು, ಅತಿಶಯ ಪ್ರೀತಿ ಮಾಡ್ತಾರೆ. ಆ ಹುಡುಗರಿಗೆ ಏನು ಮಾಡ್ಲಿಕ್ಕೆ ಬಿಡೋದಿಲ್ಲ, ಎಲ್ಲ ತಾವೇ ಮಾಡೋದು. 5 ವರ್ಷ ಎತ್ಕೊಂಡು ಅಡ್ಡಾಡ್ತಾರೆ ಬಗಲಾಗ, ಪಾಪ ಹುಡುಗ ಕಾಲು ನೋಯಿಸ್ತಾವ. ಊಟ ಮಾಡಿಸೋದು 6 ವರ್ಷ ಆದ್ರೂ ಊಟ ಮಾಡಿ ಬಾತಿಗೆ ಪುಟ. ಮೊನ್ನೆ ಟ್ರೈನ್ನಾಗ ಹೋಗ್ಬೇಕಾದ್ರೆ ನಾನು ಬಲೆ ಸಿಟ್ಟು ಬಂದ್ಬಿಡ್ತು. ಇಬ್ಬರು ಡಾಕ್ಟರ್ ಗಂಡ ಹೆಂಡತಿ. ಆ ಹುಡುಗಿ ಒಂದು 6 ವರ್ಷದ ಕೂತದ ಟ್ರೈನ್ನಾಗ ಕಂಪಾರ್ಟ್ಮೆಂಟ್ನಾಗ. ಅವ್ವ ಅಪ್ಪ ಇಬ್ಬರು ಬಾಯಿ ಪಾಳಿ ಪ್ರಕಾರ ತುಂಬ್ತಾರೆ ಅದಕ್ಕೆ. ಅದು ಸಿಮೆಂಟ್ ಗಿಲಾಯಿ ಮಾಡ್ಬೇಕಾರೆ ಹೊಡಿತಾರಲ್ಲ ಹಿಂಗೆ, ಅದು ನುಂಗ್ಲಿಕ್ಕೆ ಬರೋಲ್ತ ಅದಕ್ಕೆ. ಕೈ ಇಲ್ಲೇನ್ರಿ ಹುಡುಗಿ ಏನು ಕೇಳಿದೆ? ಅದೇ ರೀ ಅಂದ್ರು. ಮತ್ತೆ ಬಿಟ್ಟು ತಿಂತಾಳಕ್ಕೆ ಅಂದೆ. ಇಲ್ರಿ ಸರ್ ಸರಿಯಾಗಿ ತಿನ್ನೋದಿಲ್ಲಕ್ಕಿ. 5-6 ವರ್ಷ ತಿನ್ಲಿಕ್ಕೆ ಬರೋದಿಲ್ಲ ಅವಕ್ಕೆ, ಬಿಟ್ರೆ ತಾವೇ ತಿಂತಾವ್. ನಾವು ಅತಿಶಯ ಪ್ರೀತಿ ಮಾಡ್ತೀವಿ. ಲೇಸ್ ಕಟ್ತೀನಿ ಪುಟ, ನಾ ಕಟ್ತೇವೆ ಪುಟ ಲೇಸ್. ಹೋಮ್ವರ್ಕ್ ಎಷ್ಟೋ ಜನ ತಾಯಂದ್ರು, ನೀವು ಯಾರು ಹಂಗಿಲ್ಲ ಅಂತ ಗೊತ್ತದ ನಂಗೆ. ಭಾಳ ಜನ ತಾಯಂದ್ರು ಮಕ್ಕಳು ಹೋಮ್ವರ್ಕ್ ಎಡಗೈಲೆ ಮಾಡ್ತಾರೆ. ಎಡಗೈಲಿ ಹುಡುಗ ಶಾಲೆಗೆ ಬಯಸ್ಕೋತಾನೆ ಬೇಡ ಅಂತ ತಾನೇ ಬೈಯೋದು, ಎಡಗೈಲಿ ಬರೆಯೋದು. ಇದರಿಂದ ಉಪಕಾರ ಮಾಡ್ಲಿಕ್ಕೆ ಹತ್ತಿಲ್ಲ ಮಕ್ಕಳಿಗೆ, ಭಾಳ ಅನ್ಯಾಯ ಮಾಡ್ತೀವಿ. ತಾನೇ ಬೆಳಿಬೇಕು ಮಕ್ಕಳು. ಬಯಸ್ಕೊಂಡ್ರೆ ಏನು ಅಡ್ಡಿ ಇಲ್ಲ ಶಾಲೆ ಒಳಗೆ, ಅದಕ್ಕೆ ಬುದ್ಧಿ ಬರಬೇಕು. ಅಲ್ಟಿಮೇಟ್ಲಿ ಆ ಹುಡುಗನೇ ಬೆಳಿಬೇಕು ಜೀವನದಾಗ. ಅತಿ ಪ್ರೀತಿ ಮಾಡುವಂಥ ಪಾಲಕರು ಒಂದು ಭಾಗ. ಎರಡನೇದವ್ರು ಇರ್ತಾರೆ, ಅವ್ರ ತಲೆಯೇ ಕೆಡಿಸ್ಕೊಡೋದಿಲ್ಲ ಮಕ್ಕಳ ಬಗ್ಗೆ. ಏನು ಬೇಕಾದ, ನಾನು ಶಾಲೆಯಾಗ ನೋಡ್ತೀನಿಲ್ಲ, ಚೀಟಿ ಕಳಿಸ್ತಾರೆ, ಪೇರೆಂಟ್ಸ್ ಮೀಟಿಂಗ್ ಅದ ಬರ್ರಿ ಅಂತ. ಇವ್ರು ಏನು ಹೋಗುದಿಲ್ಲ ಎಂದು ಹೋಗುದಿಲ್ಲ. ಹೋಗಿ ಕೇಳಿ ಮನ್ಯಾಗ ಹೋಗಿ, ಅಪ್ಪನ ನಿಮ್ಮ 2ನೇ ಮಗ ಯಾವ ಕ್ಲಾಸ್ನಾಗಿದ್ದಾನ? 2ನೇ ಮಗನ ಯಾವ ಕ್ಲಾಸ್ನಾಗ ಅವ ಹೆಂಡ್ತೀನಿ ಕೇಳ್ಬೇಕು. ಅವ್ನು ಗೊತ್ತೇ ಇರೋದು, ಏನೂ ಗೊತ್ತಿರೋದು. ಆ ಥರ 2ನೇ ಕ್ಯಾಟಗರಿ. ಅವ್ರು ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು. 3ನೇ ಕ್ಯಾಟಗರಿ ಇನ್ನೂ ಭಾರಿ. ಆಗ ಹೇಳಿದ್ನೆಲ್ಲ ನಮ್ಮ ಸುಧಾಕರಂದು ಬಿಗಿ ಇರ್ಕೊಂಡ್ಬಿಡ್ಬೇಕು, ಹೇಳ್ದಂಗೆ ಕೇಳಬೇಕು, ಹೇಳ್ದಂಗೆ ಮಾಡಬೇಕು, ಅಲ್ಗಾಡಂಗಿಲ್ಲ. ಈ 3 ಸರಿಯಲ್ಲ. ಈ 3ದು ಕಾಂಬಿನೇಷನ್ ಬೇಕಾಗ್ತದೆ. ಅದಕ್ಕೆ ಹೇಳ್ತಿದ್ದೆ ನಾನು, ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ ಅಂತ ಒಂದು ಆರ್ಟಿಕಲ್ ಬರ್ತಿದ್ದೆ ನಾನು. ಐರನ್ ಹ್ಯಾಂಡ್ ಹರ್ಟ್ಸ್, ವೆಲ್ವೆಟ್ ಗ್ಲೋ ಹ್ಯಾಸ್ ನೋ ಸ್ಟ್ರೆಂಗ್ತ್. ಸಾಫ್ಟ್ ಅದ, ಬಟ್ ಏನೂ ಶಕ್ತಿ ಇಲ್ಲ ಅದಕ್ಕೆ. ಅದು ಹೆಂಗಿರ್ಬೇಕಂದ್ರೆ ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ. ಆ ಬಿಗಿನೂ ಇರಬೇಕು, ಆ ಸಾಫ್ಟ್ನೆಸ್ಸು ಇರಬೇಕು, ಎರಡೂ ಇರಬೇಕು. ಅದಕ್ಕೆ ಮುಖ್ಯವಾಗಿ ಮಾಡಬೇಕಾದದ್ದೇನು? ನಾನೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಮ್ಮಲ್ಲಿ ಒಂದು ಡಬಲ್ ಬೈಟ್ ಅಂತ ಒಂದು ಬರ್ತದೆ ಪೇರೆಂಟಿಂಗ್ ಒಳಗೆ. ಅಪ್ಪ ಹೇಳ್ತಾನೆ, ಈ ಹುಡುಗ ಹೇಳಿದಂಗೆ ಮಾಡಿಲ್ಲ, ಅವಾಗೇನು ಕೊಡಬೇಡಿ ಇವತ್ತ ಅಂತ ಹೇಳ್ತಾರೆ. ಅವ್ವ ಯಾಕೆ ಕೊಡಬಾರ್ದು? ಏನು ಮಾಡೋಣಮ್ಮ? ಜಗಳ ಶುರು. ಅವು ಒಂದು ಪಾರ್ಟಿ, ಅಪ್ಪ ಒಂದು ಪಾರ್ಟಿ. ಅವು ಹೇಳಿದ್ದಕ್ಕೆ ಅಪ್ಪ ಒಪ್ಪಂಗಿಲ್ಲ, ಎರಡು ಮಗನ ಮುಖದ ಜಗಳ ಶುರು. ಅವು ಆ ಹುಡುಗ 2 ಕಡೆ ನೋಡ್ತಿರ್ತಾನೆ, ಅಂಪೈರ್ ನಂಗೆ ಏನು ಹೇಳಿದ್ರು ಇವರು ಅಂತ ತಿಳ್ಕೊಂಡು. ಹಿಂಗಾದ್ರೆ ಏನಾಗ್ತದೆ ಗೊತ್ತೇನು? ಡಬಲ್ ಬೈಟ್ ಅಂತ ಕರೀತಾರೆ ಸೈಕಾಲಜಿ ಒಳಗೆ ಇದನ್ನು. ಅಪ್ಪ ಒಂದು ಹೇಳೋದು, ಅದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ ಅವು ಹೇಳೋದು ಆತಂದ್ರೆ ಹುಡುಗರು ಕನ್ಫ್ಯೂಸ್ ಆಗೋದು ಒಂದು ಭಾಗ. ಆದ್ರೆ ಆ ಹುಡುಗ ಪಾಲಿಟಿಷಿಯನ್ ಆಗ್ತಾನ. ಅವಾಗ ಏನು ಬೇಕು ಅವಾಗ ಹೇಳ್ತಾನ, ಅಪ್ಪಗೆ ಏನು ಬೇಕು ಅಪ್ಪಗೆ ಹೇಳ್ತಾನೆ, 2 ಕಡೆ ಲಾಭ ಪಡ್ಕೋತಾನ. ಇದು ಕಾರಣ ನಾವೇ ಆಗ್ತೀವಿ. ಅದಕ್ಕೆ ನಾ ಯಾವಾಗಲೂ ಹೇಳೋದು, ಅವ್ವ ಅಪ್ಪಗೆ ಏನಾರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತಂದ್ರೆ ಒಂದು ಕೋಲ್ಯಾಗ ಹೋಗಿ ಚಲೋತ್ನಾಗ ಜಗಳಾಡ್ರಿ, ಆದ್ರೆ ಹೊರಗೆ ಬಂದಾಗ ಒಂದೇ ಒಪಿನಿಯನ್ ಇರಲಿ. ಹೊರಗೆ ಬಂದಾಗ ಒಂದೇ ಒಪಿನಿಯನ್ ಮಾತಾಡ್ಕೊಡ್ರಿ ಬೇಕಾದಷ್ಟು. ಹೊರಗೆ ಬಂದಾಗ ಒಂದೇ ಅಭಿಪ್ರಾಯ ಇರಲಿ. ಆ ಮಗು ಗೊತ್ತಾಗಬೇಕು. ಅಮ್ಮ ಹೇಳಿದ್ನಲ್ಲ ಅಪ್ಪನೂ ಅದನ್ನೇ ಹೇಳ್ತಾರೆ, ಅಪ್ಪ ಹೇಳಿದ್ರೆ ಅವು ಅದೇ ಹೇಳ್ತಾರೆ ಅಂತಂದಾಗ ಹುಡುಗರಿಗೊಂದು ಕ್ಲಿಯರ್ ಡೈರೆಕ್ಷನ್ ಇರ್ತದೆ. ನನಗೆ ಕೆಲವೊಂದು ಸಿನಿಮಾ ಇದ್ದು ತೋರಿಸ್ಬೋದಾಗಿತ್ತು, ತೋರ್ಸ್ಲಿಕ್ಕೆ ಆಗಲಿಲ್ಲ. ಐ ಬ್ರಾಟ್ ಸಮ್ ಫಿಲ್ಮ್ಸ್ ಫಾರ್ ದ್ಯಾಟ್. ಭಾಳ ಚಂದ ಅದು. ಹೆಂಗೆ ನಾವು ಶಿಕ್ಷಮ್ಮ ಇಲ್ಲಿ ತೋರಿಸ್ಲಿಕ್ಕೆ ಆಗ್ತದೆ ಅನ್ನೋದು, ತೋರಿಸ್ಲಿಕ್ಕೆ ಆಗ್ತದೆ, ತೋರಿಸ್ಬಿಡ್ರಿ ಹೆಂಗಾದ್ರು ಒಂದು ತಂದೆ ನಾನು ಅದನ್ನು. ಇದಾಗ ಒಂದು ವಿಡಿಯೋ ಅದ, ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತ, ಅದನ್ನ ಹಾಕ್ಬಿಡ್ರಿ. ಬ್ಯೂಟಿಫುಲ್, ಭಾಳ ಚಂದ ಅದು. ಅದು ನಿಮ್ಮ ಮಜಾ ಅಷ್ಟಂದ್ರೆ ಇದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಒಳಗೆ ಮಾಡಿತ್ತು. ಹಳೆ ಸಿನಿಮಾ ಇದು, ಅಂದ್ರೆ ಸೈಕಾಲಜಿಕಲ್ ಟೆಸ್ಟಿಂಗ್ ಅಂತ ಮಾಡ್ತಾರೆ ಕೆಲವೊಂದು. 1952 ಇಸ್ವಿಗೆ ಮಾಡಿದಂಥ ಫಿಲ್ಮ್ ಇದು, ಸ್ಮಾಲ್ ಫಿಲ್ಮ್.
ಎಷ್ಟರ ಮಟ್ಟಿಗೆ ಚಂದ ಆಗಿದೆ ಅಂದ್ರೆ ಅದು ಇವತ್ತಿಗೆ ಕೂಡ ಸೈಕಾಲಜಿ ಪಾಠ ಮಾಡ್ಬೇಕಾದ್ರೆ ಅದನ್ನೇ ಉಪಯೋಗಿಸ್ತಾರೆ, ಸ್ಲೈಡ್ ಇಲ್ಲ. ಇನ್ಫ್ಯಾಕ್ಟ್ ನಾನು ಹೋದ ವಾರ ಮೊನ್ನೆ ಮೇದಾಗ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನಾಗ ಪಾಠ ಮಾಡುವಾಗ ಇದನ್ನೇ ತೋರಿಸಿದ್ದೆ ನಾನಲ್ಲಿ. ಆಂಗರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ನಮ್ಮ ಮನೆ ಸಿಟ್ಟು ಬರ್ತದೆ ಯಾರಿಗೊಬ್ಬರಿಗೆ, ಸಿಟ್ಟು ಬಂದ್ರೆ ಯಾರಿಗೆ ಎಫೆಕ್ಟ್ ಆಗ್ತದೆ ಅಂತ. ಸಿಟ್ಟು ಬಂದಾಗ ಯಾರಿಗೂ ಪ್ರಯೋಜನ ಆಗೋದಿಲ್ಲ, ಎಲ್ಲರಿಗೂ ತೊಂದರೆ ಆಗ್ತದೆ. ಆ ಫಿಲ್ಮ್ ಇಟ್ಟು ಚಂದದ, ಅದು ಸಮಥಿಂಗ್ ಎಕ್ಸ್ಟ್ರಾಡಿನರಿ. ಮತ್ತು ಇನ್ನೊಂದು, ಆ ತೀರ ನನ್ನ ಕೋಪ ಬಂದಾಗ ನಾನು ಕಲ್ಪನೆ ಇರುವುದಿಲ್ಲ ಏನು ಮಾತಾಡ್ತೇನೆ ಅಂತ ತಿಳ್ಕೊಂಡು. ಈ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ದೊಡ್ಡ ಪ್ರಾಬ್ಲಮ್ ಅದ, ಬೈಗಳು ಭಾಳ ಸರಳ ಬರ್ತಾವ ನಮಗೆ ಅಲ್ಲ, ಬೈಗಳು ಭಾಳ ಸರಳ ಬರ್ತಾವ. ಮಕ್ಕಳು ಕೇಳಿಸ್ಕೋತಾವ ಅಂತ ಕಲ್ಪನೆ ಇರುವುದಿಲ್ಲ ನಮಗೆ. ಆ ಕೇಳಿಸ್ಕೋತ ರಿಪೀಟ್ ಮಾಡ್ತಾವ ಮಾತಾವು, ನಾವು ಹೇಳಿದ ಮಾತಾ ರಿಪೀಟ್ ಮಾಡ್ತಾವ. ಯಾರು ಕಲಿಸಿದ್ರಿ ಇವಾಗ? ನಮ್ಮ ಮನೆ ಮಗ್ಗಲ ಗಂಡ ಹೆಂಡತಿ ಇದ್ದಾರೆ, ಸಣ್ಣ ವಯಸ್ಸಿನ ಗಂಡ ಹೆಂಡತಿ. ಅವ್ರಿಗಿಬ್ಬರಿಗೂ ಅವ್ವ ಅಪ್ಪ ಇದ್ದಾರೆ. ಹುಡುಗ ಅಪ್ಪ ಅವ್ವ ಇದ್ದಾರೆ, ಹುಡುಗಿ ಅವ್ವ ಅಪ್ಪ ಇದ್ದಾರೆ. ಆ ಹುಡುಗಿ ನಮ್ಮ ಮನೆಯಾಗ ಇರ್ತದೆ ಜಾಸ್ತಿ, ಅದು ಭಾಳ ಚಂದ ಹುಡುಗಿ. ಒಂದ್ಸಲ ಹುಡುಗನ ತಂದೆ ತಾಯಿ ಬಂದರು ಊರಿಂದ, ಒಂದು ತಿಂಗಳು ಇರೋರು ಇದ್ರು ಅವರು. ಅವ್ರು ಬಂದು ಪಾಪ ಬಸ್ ತಪ್ತೆ ಅಂತ ಒದ್ದಾಡ್ಕೊಂಡ್ಬಂದು ಹುಷಪ್ಪ ಅಂತ ಬ್ಯಾಗ್ ಇಟ್ಟು ಕೂತ್ರು. ಈ ಹುಡುಗಿ ಕೇಳ್ತು, ಅಜ್ಜ ವಾಪಸ್ ಯಾವಾಗ ಹೋಗ್ತೀನ ಅಂತ ಕೇಳ್ತು. ಅಯ್ಯೋ ತಾಯಿ, ಈಗಿನ ಬಂದಿನಲ್ಲ, ಊರಿಗೆ ಹೋಗೋ ಮಾತು ಯಾಕ ಅಂತ ಅಜ್ಜ ಕೇಳಿದ್ರು. ಆತ್ ಬಿಡು, ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ ಅಂತೆ ಹುಡುಗಿ. ಇದು ಯಾರ ಮಾತು ಅಂತ ತಿಳ್ಕೊಳ್ಳಿಕ್ ಭಾಳ ಶಾಣತನ ಏನು ಬೇಕಾಗಿಲ್ಲ, ಹುಡುಗಿ ಮಾತಲ್ಲದು. ಹಿಂದಿನ ದಿವಸ ಗಂಡ ಹೆಂಡತಿ ಜಗಳಾಡ್ಯಾರ. ಏಂತ ಹೇಳ ಗಂಡಗ, ನಾಳೆ ನಿಮ್ಮ ಅವ್ವ ಅಪ್ಪ ಬರ್ತಾರಲ್ಲ, ಇನ್ನು ಒಂದು ತಿಂಗಳ ಕಿರಿಕಿರಿ ತಪ್ಪಿದ್ದಲ್ಲ ಅಂದಾಳ. ಇದಲ್ಲೇ ಕೂತಿತ್ತು ಹುಡುಗಿ, ಅವ್ರ ಮುಂದೆ ಹೇಳಕ್ಕೆ. ಆ ಹುಡುಗಿ ಆಲ್ ಇಂಡಿಯಾ ರೇಡಿಯೋ ಅದು, ಎಲ್ಲಿ ಬೇಡ ಅಲ್ಲೇ ಪ್ರಸಾರ ಮಾಡ್ತೀವಿ. ಇದು ಅಜ್ಜಿಗೆ ಹೇಳ್ತೀವಿ. ಆ ಹುಡುಗಿ ತಪ್ಪಲ್ಲದು. ಆ ಮಕ್ಕಳ ಮುಂದೆ ಏನು ಮಾತಾಡಬೇಕು ಅಂತ ಕಲ್ಪನಾ ನಮಗೂ ಇರ್ಬೇಕಲ್ಲ. ಅವ್ರ ಮುಂದೆ ತಪ್ಪು ಮಾತಾಡಿದಾಗ ಅದು ಬೆಳೆಸ್ತಾವು. ಇನ್ನೊಂದು, ಇದು ದಯವಿಟ್ಟು ನೋಡ್ರಿ, ಎಸ್ ಪ್ಲೇಟ್. ಈಗ ಅಪ್ಪ ಬಂದ ಆಫೀಸಿಂದ, ಕಾರ್ನಾಗ ಬಂದ, ವಾಲ್ಯೂಮ್ ಬೇಡ, ವಾಲ್ಯೂಮ್ ಬೇಡ. ಮನೆ ಮುಂದೆ ನೋಡ್ತಾನೆ, ಕಸ ಬಿದ್ದುಬಿಟ್ಟದ ಕಂಡಾಪಟ್ಟಿ. ಯಾರು ಹಾಕಿದ್ರು ಮನೆ ಮುಂದೆ ಕಸ ಅಲ್ಲ? ಇದನ್ನ ಸಿಟ್ಟು ಬಂತಾವ, ಭಾರಿ ಸಿಟ್ಟನೆ ಒಳಗೆ ಹೋದ, ಕುದಿತಾನ ಒಳಗೆ. ಏ ಮನೆ ಮುಂದೆ ಕಸ ಹಾಕಿರಿ ಹೋದ. ಹೇಂತ ನಕ್ಕೋತ್ ಬರ್ತಾಳ, ಗಂಡು ಬಂದ ಅಂತ ನೋಡ್ರಿ, ನಕ್ಕೋತ್ ಬಂದ್ಲು. ಇವ ಹಾರಿ ಬಿದ್ದೇವ, ಯಾರು ಹಾಕ್ಯಾರ ಬರೀ ಮುಂದೆ ಕಸ ಇಲ್ಲ? ಅದನ್ನ ಕುದ್ದಿಲ್ಲ ನಿಮ್ಗೆ ಒಂದು ಜೋರಾಗಿ ಓದಾಡ್ದ. ಆಕೆಗೂ ಸಿಟ್ಟು ಬಂತು ನೋಡ್ರಿ, ಆಕಿದು ಮುಖ ಕೆಂಪಾತಿ. ಈಗ ಮೊದಲು ಬರೀ ನಗ್ತಾ ಬಂದಿದ್ಲಕ್ಕಿ, ಆಕೆಗೆ ಸಿಟ್ಟು ಬಂತೀಗ. ಇಬ್ರು ಜಗಳಾಡಿ ಶುರು ಮಾಡಿದ್ರು. ನಿಮ್ಮ ಮಗ ಮಾಡಿದ್ದೆಲ್ಲ ಇದನ್ನು ನೋಡ್ರಿ, ಕರಿಯವನು. ನಕ್ಕೋತ್ ಬಂತು ಹುಡುಗ, ಮೊದಲ ನಕ್ಕೋತ್ ಬಂತು ಹೊರಗೆ. ಅವು ಬೈಡ್ಲ ಅವಾಗ, ಯೂಸ್ಲೆಸ್ ಫೆಲೋ, ಕಸ ಹಾಕ್ತೀವಿ, ನನಗೆ ಬೈತಾ ನಿಮ್ಮಪ್ಪ ಅಂತ. ಆ ಹುಡುಗ ಸಿಟ್ಟು ಬಂತು ಅವಾಗ, ಹೋಗಿ ನಡಿ ಕ್ಲೀನ್ ಮಾಡಿ ಹೋಗು ಅಂತಂದು. ಅವ ಕ್ಲೀನ್ ಮಾಡ್ತಾನೇನ್ರಿ ಹೋಗಿ ಹೊರಗೆ. ಸಿಟ್ನ್ಯಾಗ ಹೊರಗೆ ಹೋದ್ ಹುಡುಗ, ಅಪ್ಪ ನೋಡ್ತಾನ, ಕ್ಲೀನ್ ಮಾಡ್ತಾನೆ ನನ್ನ ಮಗ ಅಂತ. ಖಾತ್ರಿ ಮಾಡೋದಿಲ್ಲ, ಆರಾಮ್ ಕೂತಾವ ಹೊರಗೆ ಹೋಗಿ. ಅವಗೂ ಸಿಟ್ಟು ಬಂದದ, ನನಗೆ ಬೈತಾರಿ ಇವರು ಅಂತ ತಿಳ್ಕೊಂಡು. ಸರಿ ಮಾಡೋದು ಅಷ್ಟೇ ಅಲ್ಲ, ಇದ್ದದನ್ನು ಕೆಡಿಸ್ತಾನೆ ಈಗ ಅವ. ನೋಡ್ರಿ, ಆ ನಾಯಿಗೆ ಓದಿತ ನಾವು ಸಿಟ್ಟು ಯಾರ ಮೇಲೆ ಹಾಕಿದವು, ಇದ್ದದನ್ನ ಕೆಡಿಸ್ತಾನ. ಸರಿ ಮಾಡ್ಲಿಕ್ಕೆ ಹೊಂಟಿಲ್ಲ ನಾವೀಗ. ಅವಗೂ ಸಿಟ್ಟು ಬಂದದ, ಬೈಸೋತೀನಿ ಸುಮ್ಮನೆ ಅಂತ. ಈಗ ಭಾಳ ಚಂದದ, ಬೆಸ್ಟ್ ಪಾರ್ಟ್ ಆಫ್ ದಿ ಮೂವಿ ಇಸ್ ದಿಸ್. ಅಪ್ಪ ವಿಚಾರ ಮಾಡಿದ, ಯಾರು ತಪ್ಪು ಮಾಡಿದ್ರಿ ಇದ್ರೊಳಗ? ವಿಚಾರ ಮಾಡಿ. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಆ ಇಂಟ್ರಾಸ್ಪೆಕ್ಷನ್ ಬಹಳ ಮುಖ್ಯ. ಏನಾತೀಗ ಇಷ್ಟು ಕೆಟ್ಟ ಹೋತಲ್ಲ ಪರಿಸ್ಥಿತಿ, ಯಾರಕ್ಕೆ ಮಾಡಿದ್ರು? ಅವಂದ ನೋಡ್ರಿ, ಒಳಗೆ ಬಂದೆ. ಅವನ್ ಸಿಟ್ಟಿತ್ತು ವಿಪರೀತ. ಅವನ್ ಸಿಟ್ಟನ್ನ ಹೆಂಡತಿ ಮೇಲೆ ಹಾಕಿದ, ಹೆಂಡತಿ ಮಗಲ ಮೇಲೆ ಹಾಕಿದ್ಲು. ಮಗ ಹೋಗಿ ಸಿಟ್ಟು ಬಂದು ಆ ನಾಯಿ ಮೇಲೆ ಹಾಕಿದ, ನಾಯಿ ಹೋಗಿ ಬೆಕ್ಕಿನ ಮೇಲೆ ಹಾಕ್ತದ. ಈ ಸಿಟ್ಟು ಅನ್ನೋದು ಕಾಂಟೇಜಿಯಸ್ ಡಿಸೀಸ್ ಇದ್ದಂಗಿದು, ಒಬ್ಬರಿಂದ ಹಬ್ಕೊಂಡು ಹೋಗ್ಬಿಡ್ತದೆ. ಈಗ ಏನ್ ಮಾಡಬಹುದಾಗಿತ್ತು ಅಂತ ಅಪ್ಪ ವಿಚಾರ ಮಾಡಿದ. ಇದನ್ನ ನೋಡ್ರಿ, ಏನ್ ತಪ್ಪಾತು ಅಂತ ತೋರಿಸ್ತಾರ, ಏನ್ ಮಾಡ್ಬೇಕಾಗಿತ್ತು ಅಂತ ತೋರಿಸ್ತಾರ. ಬಹಳ ಚಂದ ಇದು. ಅಪ್ಪ ವಿಚಾರ ಮಾಡಿದ, ತಪ್ಪು ನಂದೇ ಅಲ್ಲ, ನಾ ಯಾಕೆ ಓದ್ರಾಡಿದೆ? there's another way to handle it. ನೋಡ್ರಿ ಏನ್ ಮಾಡ್ತಾನ ಅಪ್ಪ ಬಂದ ಈಗ, ಹೇ ಬಡಿ ಕಮ್ ಹಿಯರ್ ಟುಗೆದರ್. ಇದ್ದದ್ದು ಹೋಗಿ ಆತೀಗ, ವಿ ಟುಗೆದರ್ ಕ್ಲೀನ್ ಇಟ್, ಕಮ್ ಮಾಡೋಣ ಅಂತ, ಇಬ್ರು ಕೂಡ ಮಾಡೋಣ ಅಂತ. ದೊಡ್ಡ ದೊಡ್ಡ ನಾನು ಎತ್ತಿಡ್ತೀನಿ, ಸಣ್ಣದ್ ನೀ ಕೊಡ್ ನನಗೆ. ಇಬ್ರು ಫ್ರೆಂಡ್ಸ್ ಈಗ. ಅವ್ ದೊಡ್ಡ ಅಪ್ಪ ಎತ್ತಿಟ್ಟ, ಸಣ್ಣದನ್ ಮಗ ಎತ್ತಿಟ್ಟ. ನೋಡಿ, ಸಣ್ಣ ಇಟ್ಟಗಿ ಎಲ್ತ ಹೋಗಿ ಸಣ್ಣ ನಾವು ಕೊಡ್ತಾ. 5 ಮಿನಿಟ್ನಾಗ ಪೂರ್ತಿ ಖಾಲಿ, ಎಲ್ಲ ಕ್ಲಿಯರ್ ಆಗಿ ಹೋಯ್ತು, ಎಲ್ಲ ಕ್ಲಿಯರ್. ನಾವು ಬೋತ್ ಅಪ್ಪ ಮಗ ಇಬ್ರು ಫ್ರೆಂಡ್ಸ್, ಈಗ ವೆರಿ ಕ್ಲೋಸ್ ಫ್ರೆಂಡ್ಸ್. ನೋಡ್ರಿ, ವೆರಿ ಗುಡ್. ಇದು ಮೊದಲೇ ಮಾಡ್ಬೋದಾಗಿತ್ತಲ್ಲ. ಸಿಟ್ಟು ಬರೋದಲ್ಲ, ಆಂಗರ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಮನೆಯೊಳಗೆ ಆಗೋದಿದು. ಯಾರೇ ಒಬ್ರು ಟೆಂಪರ್ ಕಳ್ಕೊಂಡ್ರು ಇಡೀ ಮನಿ ವಾತಾವರಣ ಹಾಳಾಗಿ ಹೋಗ್ತದೆ, ಇಡೀ ಮನಿ ವಾತಾವರಣ ಹಾಳಾಗ್ತದೆ. ಕೋಪ ಮಾಡ್ಕೊಂಡ್ರೆ ಲಾಭ ಆಗೋದಿಲ್ಲ, ಯಾರಿಗೂ ಸೊಲ್ಯೂಷನ್ ಇಲ್ಲ. ಕೋಪದಿಂದ ಯಾರಿಗೂ ಪ್ರಯೋಜನ ಆದದ್ದು ಇದುವರೆಗೂ ಇಲ್ಲ. ಅದಕ್ಕೆ ಒಂದು 5 ನಿಮಿಷ ತಾಳ್ಮೆಯಿಂದ ವಿಚಾರ ಮಾಡಿ, ಇದು ಮಾಡೋದು ಬೇಕಾಗಿಲ್ಲ, ಇಬ್ರು ಕೂಡ ಮಾಡೋಣ ಬಾ, ಕ್ಲೀನ್ ಮಾಡೋಣ ಬಾ ಅಂದ್ರೆ ವಾತಾವರಣ ಚಲೋ ಇರ್ತಿತ್ತು. ನಾ ಎಷ್ಟೋ ಕಡೆ ಕಂಡಿದ್ದೇನೆ, ಒಂದೊಂದು ಮಾತಿನಿಂದ ಮನಿ ಒಡೆದು ಹೋಗ್ಯಾವ. ಒಂದೊಂದು ಮಾತಿನಿಂದ ಒಂದು